ವೆಲ್ಕಮ್ ಟು ನೀಡ್ಸ್ ಆಫ್ ಚಿಲ್ಡ್ರನ್. ನನ್ನೆಲ್ಲ ಆತ್ಮೀಯ 9th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾವು ಮ್ಯಾಥ್ಸ್ ಮಾಡೆಲ್ ಪೇಪರ್ನ 1 ಮಾರ್ಕ್ 2 ಮಾರ್ಕ್ ಕ್ವಶನ್ಸ್ ನ ಸಾಲ್ವ್ ಮಾಡ್ತಾ ಹೋಗಿದ್ವಿ. ಈ ಒಂದು ವಿಡಿಯೋದಲ್ಲಿ ಅದರ ಕಂಟಿನ್ಯೂಷನ್ ಪಾರ್ಟ್ ಆಗಿ 3, 4 and 5 ಮಾರ್ಕ್ ಕ್ವಶನ್ಸ್ ನ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ 4th ಮೈನ್, ಆನ್ಸರ್ ದ ಫಾಲೋಯಿಂಗ್ ಕ್ವಶನ್. ಈ ಒಂದು ಮೈನ್ ಅಲ್ಲಿ 9 ಕ್ವಶನ್ಸ್ ಇರುತ್ತೆ. ಈಚ್ ಕ್ವಶನ್ ಕ್ಯಾರಿ 3 ಮಾರ್ಕ್ಸ್, ಟೋಟಲ್ 27 ಮಾರ್ಕ್ಸ್. 25th ಕ್ವಶನ್, ರೆಪ್ರೆಸೆಂಟ್ ರೂಟ್ 5.6 ಆನ್ ನಂಬರ್ ಲೈನ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ರೂಟ್ 5.6 ಅನ್ನ ನಂಬರ್ ಲೈನ್ ಅಲ್ಲಿ ರೆಪ್ರೆಸೆಂಟ್ ಮಾಡಬೇಕು. ಸೊ ಅದನ್ನ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ. ನೋಡಿ, ಇಲ್ಲಿ ಕನ್ಸ್ಟ್ರಕ್ಷನ್ಸ್ ಅಲ್ಲಿ ನಾನು ತೋರಿಸ್ತಾ ಹೋಗಿದ್ದೀನಿ. ಮೊದಲನೇದಾಗಿ ನಾವು ಎ ಬಿ ಗೆ 5.6 ಅನ್ನ ನಾವು ನಂಬರ್ ಅನ್ನ ಡ್ರಾ ಮಾಡ್ಕೋಬೇಕಾಗುತ್ತೆ. ಸ್ಕೇಲ್ ಅನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಎ ಬಿ ಈಕ್ವಲ್ಸ್ ಟು 5.6 ಇರುತ್ತೆ. ನೆಕ್ಸ್ಟ್ ಬಿ ಅನ್ನ ಎಕ್ಸ್ಟೆಂಡ್ ಮಾಡ್ಬಿಟ್ಟು 1 ಸೆಂಟಿಮೀಟರ್ ಅಷ್ಟು ಎಕ್ಸ್ಟೆಂಡ್ ಮಾಡ್ಬಿಟ್ಟು ನಾವು ಸಿ ವರೆಗೂ ಎಕ್ಸ್ಟೆಂಡ್ ಮಾಡಬೇಕು. ಅಂದ್ರೆ ಅಲ್ಲಿಗೆ ಎ ಸಿ ಇಸ್ ಈಕ್ವಲ್ ಟು 6.6 ಸೆಂಟಿಮೀಟರ್ ಆಗುತ್ತೆ. ಈಗ ಎ ಮತ್ತೆ ಸಿ ಈ ಎರಡು ಪಾಯಿಂಟ್ಸ್ ಗಳನ್ನ ತಗೊಂಡು ನಾವು ಏನ್ ಮಾಡ್ಕೋಬೇಕು, ಮೋರ್ ದ್ಯಾನ್ ಹಾಫ್ ಕಾಂಪಾಸ್ ಅಲ್ಲಿ ಮೋರ್ ದ್ಯಾನ್ ಹಾಫ್ ಮೆಜರ್ಮೆಂಟ್ ಅನ್ನ ತಗೊಂಡು 2 ಆರ್ಕ್ ಅನ್ನ ನಾವು ಬೈಸೆಕ್ಟ್ ಮಾಡ್ತಾ ಹೋಗ್ತೀವಿ. ಆ ಆರ್ಕ್ ಅನ್ನ ಜಾಯಿನ್ ಮಾಡಿದಾಗ ನಮ್ಗೆ ಎ ಸಿ ಯ ಮಿಡ್ ಪಾಯಿಂಟ್ ಸಿಗುತ್ತೆ. ಸೊ ಅದನ್ನ ನಾನು ಇಲ್ಲಿ ಓ ಅಂತ ಹೇಳ್ಬಿಟ್ಟು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ ಮಿಡ್ ಪಾಯಿಂಟ್ ನ ಯೂಸ್ ಮಾಡಿ ಎ ಮತ್ತೆ ಸಿ ಗೆ ನಾವು ಒಂದು ಸೆಮಿ ಸರ್ಕಲ್ ಅನ್ನ ಡ್ರಾ ಮಾಡ್ಕೋತೀವಿ. ಸೆಮಿ ಸರ್ಕಲ್ ಅನ್ನ ಡ್ರಾ ಮಾಡಿದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಪಾಯಿಂಟ್ ಬಿ ಪಾಯಿಂಟ್ ಅಲ್ಲಿ ಒಂದು ಪರ್ಪೆಂಡಿಕ್ಯುಲರ್ ಲೈನ್ ಅನ್ನ ಡ್ರಾ ಮಾಡ್ಬೇಕು. ಸೊ ಆ ಪರ್ಪೆಂಡಿಕ್ಯುಲರ್ ಲೈನ್ ಅನ್ನುವಂಥದ್ದು ಸೆಮಿ ಸರ್ಕಲ್ ಅನ್ನ ಕ್ರಾಸ್ ಮಾಡಿರುತ್ತಲ್ಲ, ಆ ಪಾಯಿಂಟ್ ಅನ್ನ ನಾವು ಡಿ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡ್ಕೋತೀವಿ. ಈಗ ಬಿ ಡಿ ಏನಿದೆಯಲ್ವಾ, ಈ ಒಂದು ಮೆಜರ್ಮೆಂಟ್ ಬಂದ್ಬಿಟ್ಟು ನಮಗೆ ರೂಟ್ 5.6 ಇರುತ್ತೆ. ಈ ಮೆಜರ್ಮೆಂಟ್ ಅನ್ನ, ಇದೇ ಡಿಸ್ಟೆನ್ಸ್ ಅನ್ನ ನಾವು ಕಾಂಪಾಸ್ ಅಲ್ಲಿ ಯೂಸ್ ಮಾಡ್ಬಿಟ್ಟು, ಅಂದ್ರೆ ಬಿ ಇಂದ ಡಿ ಗೆ ಇರುವಂತ ಡಿಸ್ಟೆನ್ಸ್ ಅನ್ನೇ ತಗೊಂಡ್ಬಿಟ್ಟು ನಾವು ಮತ್ತೊಂದು ಆರ್ಕ್ ಅನ್ನ ಕಟ್ ಮಾಡ್ಕೋತೀವಿ. ಸೊ ಈ ಆರ್ಕ್ ಅನ್ನುವಂಥದ್ದು ಎ ಸಿ ಅನ್ನ ಎಕ್ಸ್ಟೆಂಡ್ ಮಾಡಿದಾಗ ನಮ್ಗೆ ಈ ಪಾಯಿಂಟ್ ಅಲ್ಲಿ ಎ ಸಿ ಲೈನ್ ಅನ್ನ ಕ್ರಾಸ್ ಮಾಡೋದು. ಸೊ ಇಲ್ಲಿ ಏನು ಬಿ ಮತ್ತೆ ಇ ಇದೆಯಲ್ವಾ, ಈ ಬಿ ಇ ಇಸ್ ಈಕ್ವಲ್ ಟು ಬಿ ಡಿ, ಈ ಡಿಸ್ಟೆನ್ಸ್ ಗೆ ಈಕ್ವಲ್ ಆಗಿರುತ್ತೆ. ಸೊ ಅಂದ್ರೆ ಬಿ ಇ ಇಸ್ ಈಕ್ವಲ್ ಟು ರೂಟ್ 5.6 ಸೆಂಟಿಮೀಟರ್ ಆಗುತ್ತೆ. ಸೊ ಇದು ನಂಬರ್ ಲೈನ್ representation. Next, question number 26. The following data have been arranged in ascending order. If the median of the data is 47, then find the value of x and also find the mean of given data. ಇಲ್ಲಿ ಒಂದು 10 ವ್ಯಾಲ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಆ 10 ವ್ಯಾಲ್ಯೂಸ್ ನ ಮೀಡಿಯನ್ ಅನ್ನ ಕೊಟ್ಟಿದ್ದಾರೆ. ಮೀಡಿಯನ್ ಬಂದ್ಬಿಟ್ಟು 47 ಇದೆ. ನಾವು ಆ 10 ವ್ಯಾಲ್ಯೂಸ್ ಅಲ್ಲಿ ಅನ್ನೋನ್ ವ್ಯಾಲ್ಯೂಸ್ ಇದೆ, x and x plus 2. ಇದರಲ್ಲಿ ಎಕ್ಸ್ ವ್ಯಾಲ್ಯೂ ಅನ್ನ ಫೈಂಡ್ ಔಟ್ ಮಾಡಬೇಕು, ಹಾಗೆ ಮೀನ್ ಆಫ್ ದ ಗಿವನ್ ಡಾಟಾ ಅದನ್ನ ಕೂಡ ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಎಷ್ಟಿದೆ, ಇಲ್ಲಿ ನಮಗೆ 10 ಅಬ್ಸರ್ವೇಷನ್ಸ್ ಇದೆ ಅಲ್ವಾ. ಹಾಗಾದ್ರೆ ಎಕ್ಸ್ ವ್ಯಾಲ್ಯೂ ಮತ್ತೆ ಮೀನ್ ವ್ಯಾಲ್ಯೂ ಅನ್ನ ಫೈಂಡ್ ಔಟ್. ನಂಬರ್ ಆಫ್ ಅಬ್ಸರ್ವೇಷನ್ ಇಸ್ 10. ಇಲ್ಲಿ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಈವನ್ ನಂಬರ್ಸ್ ಇದೆ. 10 ಇರೋದ್ರಿಂದ ಈವನ್ ನಂಬರ್ಸ್ ಇರೋದ್ರಿಂದ ನಾವು ಮೀಡಿಯನ್ ಅನ್ನ ಏನ್ ತಗೋತೀವಿ, ಮೀಡಿಯನ್ ಫಾರ್ಮುಲಾ ಬಂದ್ಬಿಟ್ಟು n/2 ಪ್ಲಸ್ n/2 ಪ್ಲಸ್ 1 ಡಿವೈಡೆಡ್ ಬೈ 2 ಅಂತೇಳಿ ತಗೊಳ್ತೀವಿ. ಇವು ಈವನ್ ನಂಬರ್ ಆಫ್ ಅಬ್ಸರ್ವೇಷನ್ ಇದ್ದಾಗ ಈ ಒಂದು ಫಾರ್ಮುಲಾ ಅಪ್ಲೈ ಮಾಡ್ಕೋಬಹುದು. ಸೊ n/2 ಅಂತಂದ್ರೆ n ವ್ಯಾಲ್ಯೂ ಇಸ್ 10. 10/2 ಅಂದ್ರೆ ಇದು 5th ವ್ಯಾಲ್ಯೂ ಆಗುತ್ತೆ. ಹಾಗೆ n/2 10/2 ಅಂದ್ರೆ 5 ಪ್ಲಸ್ 1 ಅಂದ್ರೆ 6. ಈ ಕೊಟ್ಟಿರ್ತಕ್ಕಂಥ ಡಾಟಾದಲ್ಲಿ 5th and 6th ವ್ಯಾಲ್ಯೂ ಯಾವ್ದಿದೆಯೋ ಅದನ್ನ ನಾವು ತಗೊಳ್ತೀವಿ. ಇಲ್ಲಿ ನೋಡಿ, ಇಲ್ಲಿ ನಂಬರ್ಸ್ ಅನ್ನ ಕೌಂಟ್ ಮಾಡ್ತಾ ಹೋದಾಗ 5th ವ್ಯಾಲ್ಯೂ ಬಂದ್ಬಿಟ್ಟು x ಅಂಡ್ 6th ವ್ಯಾಲ್ಯೂ ಬಂದ್ಬಿಟ್ಟು x plus 2 ಇದೆ. ಅದನ್ನ ಇಲ್ಲಿ ನಾನು ಸಬ್ಸ್ಟಿಟ್ಯೂಟ್ ಮಾಡ್ಕೋತೀನಿ. x plus 2 ಡಿವೈಡೆಡ್ ಬೈ 2 ಆಗುತ್ತೆ. ಆಡ್ ಮಾಡ್ಕೊಂಡಾಗ 2x plus 2 ಡಿವೈಡೆಡ್ ಬೈ 2. ಇಲ್ಲಿ ಮೀಡಿಯನ್ ಕೊಟ್ಟಿದ್ದಾರೆ, ಅದು ಬಂದ್ಬಿಟ್ಟು 47 ಇದೆ. 47 is equal to 2x plus 2 ಡಿವೈಡೆಡ್ ಬೈ 2. ಈ 2 ಅನ್ನ ನಾನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡಾಗ ಸೊ 2x plus 2 is equal to 47 into 2 is 94 ಆಗುತ್ತೆ. ಇಲ್ಲಿ ಇರ್ತಕ್ಕಂಥ ಲೆಫ್ಟ್ ಸೈಡ್ ಅಲ್ಲಿ ಇರುವಂತ 2 ಅನ್ನ ನಾನು ರೈಟ್ ಸೈಡ್ ಗೆ ತಗೊಂಡಾಗ ಅದು ಪ್ಲಸ್ 2 ಇಟ್ ಬಿಕಮ್ಸ್ ಟು ನೆಗೆಟಿವ್ -2 ಆಗುತ್ತೆ. 2x is equal to 94 minus 2. 2x is equal to 92 and x is equal to 92 divided by 2. 2 ಇಂದ ಕ್ಯಾನ್ಸಲ್ ಮಾಡ್ಕೊಂಡ್ರೆ 2 1s are 2 46. The value of x is 46. ಈಗ x ವ್ಯಾಲ್ಯೂ ಅನ್ನ ನಾವು ಫೈಂಡ್ ಔಟ್ ಮಾಡಿದ್ವಿ, ಅದು 46 ಬಂದಿದೆ. ಇನ್ನು x plus 2 ಅಂತ ತಗೊಳ್ಳೋದಾದ್ರೆ x plus 2 is equal to 46 plus 2 equals to 48 ಆಗುತ್ತೆ. ನಮ್ಗೆ x ವ್ಯಾಲ್ಯೂ ಕೇಳಿರೋದ್ರಿಂದ ಅಷ್ಟನ್ನೇ ಫೈಂಡ್ ಔಟ್ ಮಾಡಿದ್ರು ಆಯ್ತು. x is equal to 46. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಮೀನ್. ಮೀನ್ is equal to ಏನಿದೆ ಫಾರ್ಮುಲಾ, ಸಮ್ ಆಫ್ ದ ಅಬ್ಸರ್ವೇಷನ್ ಡಿವೈಡೆಡ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಅಂತ ಹೇಳ್ತೀವಿ. ಇಲ್ಲಿ ಕೊಟ್ಟಿರುವಂತಹ ವ್ಯಾಲ್ಯೂಸ್ ಗಳ ಸಮ್ ಅನ್ನ ಫೈಂಡ್ ಔಟ್ ಮಾಡ್ಕೋಬೇಕು.
ಅದರಲ್ಲಿ ಎಕ್ಸ್ ವ್ಯಾಲ್ಯೂ ಕೂಡ ಬಂದಿದೆ, ಎಕ್ಸ್ ಪ್ಲಸ್ 2 ಇದೆ, ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ತೀವಿ. ಟೋಟಲ್ ಏನ್ ಬರುತ್ತಲ್ವಾ ಆ 10 ಅಬ್ಸರ್ವೇಷನ್ಸ್ ನ ಸಮ್ ಅನ್ನ ತಗೊಳ್ಬೇಕು. ಹಾಗೆ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಬಂದ್ಬಿಟ್ಟು 10 ಇದೆ, ಡಿವೈಡೆಡ್ ಬೈ 10 ಅನ್ನ ಮಾಡ್ಕೋತೀವಿ. ಇದರ ಸಮ್ ಅನ್ನ ತಗೊಂಡ್ರೆ 452 ಆಗುತ್ತೆ, ಡಿವೈಡೆಡ್ ಬೈ 10 ಇಂದ ಡಿವೈಡ್ ಮಾಡ್ಕೊಂಡ್ರೆ the mean value of the given observation is equal to 45.2 ಬರುತ್ತೆ. So this is the answer. Next question number 27. Prove that a diagonal of parallelogram divides it into two congruent triangles ಅಂತ ಇದೆ. theorem ಅನ್ನ proof ಅನ್ನ ಕೇಳಿದ್ದಾರೆ. So a diagonal of parallelogram divides it into two congruent triangles ಅಂತ ಹೇಳಿ ನಾವು ಪ್ರೂವ್ ಮಾಡಬೇಕು. ಫಸ್ಟ್ ಅದಕ್ಕೆ ಒಂದು ಪಿಕ್ಚರ್ ಅನ್ನ ಡ್ರಾ ಮಾಡ್ಕೊಳ್ತೀವಿ parallelogram ದು. ಇಲ್ಲಿ ABCD is a parallelogram ಆಗಿರುತ್ತೆ, ಹಾಗೆ AC is the diagonal. ಇದನ್ನ ನಾವು ಡಾಟಾ ಆಗಿ ಬರ್ಕೊಳ್ತೀವಿ. ಏನು ಪಿಕ್ಚರ್ ಇರುತ್ತೋ ಅದನ್ನ ನಾವು ಸೆಂಟೆನ್ಸ್ ಅಲ್ಲಿ ನಾವು ತಗೊಂಡಾಗ ಅದನ್ನೇ ನಾವು ಡಾಟಾ ಅಂತ ಹೇಳ್ತೀವಿ. ಇನ್ನು ಟು ಪ್ರೂವ್, ಏನನ್ನ ಪ್ರೂವ್ ಮಾಡಬೇಕು, ಇಲ್ಲಿ ಏನು ಡಯಾಗನಲ್ ಅನ್ನುವಂಥದ್ದು ಈ ಪ್ಯಾರಲೋಗ್ರಾಮ್ ಅನ್ನ 2 ಟ್ರಯಾಂಗಲ್ಸ್ ಆಗಿ ಡಿವೈಡ್ ಮಾಡುತ್ತೆ. ಆ 2 ಟ್ರಯಾಂಗಲ್ಸ್ ಕೂಡ ಕಾಂಗ್ರುಯೆಂಟ್ ಅನ್ನೋದನ್ನ ನಾವು ಪ್ರೂವ್ ಮಾಡಬೇಕಿದೆ. ಸೊ ಹಾಗಾಗಿ ಟು ಪ್ರೂವ್ ಈಕ್ವಲ್ಸ್ ಟು ಟ್ರಯಾಂಗಲ್ ABC ಕಾಂಗ್ರುಯೆಂಟ್ ಟು ಟ್ರಯಾಂಗಲ್ ACD. ಇದು ಟು ಪ್ರೂವ್. ಅದಕ್ಕೆ ಪ್ರೂಫ್ ಅನ್ನ ತಗೊಳ್ಳೋದಾದ್ರೆ ಇನ್ ಟ್ರಯಾಂಗಲ್ ABC ಅಂಡ್ ಟ್ರಯಾಂಗಲ್ ACD, ABC ಈ ಒಂದು ಟ್ರಯಾಂಗಲ್ ಮತ್ತೆ ಟ್ರಯಾಂಗಲ್ ACD ನಲ್ಲಿ ಆಂಗಲ್ DAC ಈಕ್ವಲ್ಸ್ ಟು ಆಂಗಲ್ ACB ಅಂತ ಹೇಳ್ತೀವಿ. DAC ಹಾಗೆ ACB ಈ ಎರಡು ಆಂಗಲ್ಸ್ ಆಲ್ಟರ್ನೇಟ್ ಆಂಗಲ್ಸ್ ಆಗಿರೋದ್ರಿಂದ ಅದು ಈಕ್ವಲ್ ಆಗಿರುತ್ತೆ. AC ಈಕ್ವಲ್ಸ್ ಟು AC, ಎರಡೂ ಟ್ರಯಾಂಗಲ್ ಅಲ್ಲೂ AC ಅನ್ನುವಂಥದ್ದು ಕಾಮನ್ ಸೈಡ್ ಆಗಿದೆ. ಹಾಗೆ DCA ಈಕ್ವಲ್ ಟು CAB ಅದು ಕೂಡ ಆಲ್ಟರ್ನೇಟ್ ಆಂಗಲ್ ಆಗಿದೆ. ಸೊ ಹಾಗಾಗಿ ಟ್ರಯಾಂಗಲ್ ABC ಇಸ್ ಈಕ್ವಲ್ ಕಾಂಗ್ರುಯೆಂಟ್ ಟು ಟ್ರಯಾಂಗಲ್ ACD ಅಂತೇಳಿ ಬರಿಬಹುದು. ಯಾವುದು ASA ರೂಲ್. 2 ಆಂಗಲ್ಸ್ 1 ಸೈಡ್ ಈಕ್ವಲ್ ಇರೋದ್ರಿಂದ ಈ 2 ಟ್ರಯಾಂಗಲ್ಸ್ ಕೂಡ ನಾವು ಕಾಂಗ್ರುಯೆಂಟ್ ಅಂತ ಹೇಳ್ಬಿಟ್ಟು ಪ್ರೂವ್ ಮಾಡಬಹುದು. ದಿಸ್ ಇಸ್ ದ ಆನ್ಸರ್. ಕ್ವೆಶ್ಚನ್ ನಂಬರ್ 28. In the given figure, E is the center of a circle with angle ABC equals to 69 degree and angle ACB equal to 31 degree. Find the measure of angle BDC, angle BEC and angle BFC ಅಂತ ಇದೆ. ಸೊ ಒಂದು ಸರ್ಕಲ್ ಅನ್ನ ಕೊಟ್ಟಿದ್ದಾರೆ. ಸರ್ಕಲ್ ಒಳಗಡೆ BC is the ಡಯಾಮೀಟರ್ ಆಗಿರುತ್ತೆ. ಈ ಒಂದು ಕ್ವೆಶ್ಚನ್ ಅಲ್ಲಿ ಒಂದು ಸರ್ಕಲ್ ಅನ್ನ ಕೊಟ್ಟಿದ್ದಾರೆ, BC ಡಯಾಮೀಟರ್ ಆಗಿದೆ. ಹಾಗೆ ಇಲ್ಲಿ AB ಮತ್ತೆ DC ಅನ್ನೋದು ಕಾರ್ಡ್ ಇರುತ್ತೆ. ಇಲ್ಲಿ ಆಂಗಲ್ ABC ಅನ್ನ ಕೊಟ್ಟಿದ್ದಾರೆ. ಆಂಗಲ್ ABC ಇಸ್ ಈಕ್ವಲ್ ಟು 69 ಡಿಗ್ರಿ ಇದೆ. ಹಾಗೆ ಆಂಗಲ್ ACB ಇಸ್ ಈಕ್ವಲ್ ಟು 31 ಡಿಗ್ರಿ ಇದೆ. ನಾವು ಆಂಗಲ್ BDC ಈ ಒಂದು ಆಂಗಲ್ ಅನ್ನ, ಆಂಗಲ್ BEC ಈ ಆಂಗಲ್ ಅನ್ನ, ಹಾಗೆ ಆಂಗಲ್ BFC ಈ 3 ಆಂಗಲ್ಸ್ ಅನ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಇದಕ್ಕೆ ಸೊಲ್ಯೂಷನ್ ಅನ್ನ ನೋಡೋದಾದ್ರೆ ಇನ್ ಟ್ರಯಾಂಗಲ್ ABC ನಲ್ಲಿ ಆಂಗಲ್ BAC ಪ್ಲಸ್ ಆಂಗಲ್ ABC ಪ್ಲಸ್ ಆಂಗಲ್ ACB ಇಸ್ ಈಕ್ವಲ್ ಟು 180 ಡಿಗ್ರಿ. ಆಂಗಲ್ ಸಮ್ ಪ್ರಾಪರ್ಟಿಯ ಪ್ರಕಾರ ಆ 3 ಆಂಗಲ್ ಸಮ್ ಆಫ್ ದ 3 ಆಂಗಲ್ಸ್ ಇನ್ ಎ ಟ್ರಯಾಂಗಲ್ ಈಕ್ವಲ್ ಟು 180 ಡಿಗ್ರಿ ಅಂತ ಹೇಳ್ಬಿಟ್ಟು ತಗೊಂಡಿದ್ದೀವಿ. ಅದರಲ್ಲಿ ಆಂಗಲ್ BAC ಅನ್ನ ನಾವು ಫೈಂಡ್ ಔಟ್ ಮಾಡ್ಕೋಬೇಕು. ಅದನ್ನ ಹಾಗೆ ತಗೊಂಡಿದ್ದೀನಿ. ABC ಎಷ್ಟಿದೆ 69, ACB 31 ಡಿಗ್ರಿ ಈಕ್ವಲ್ ಟು 180. ಆಂಗಲ್ BAC ಇಸ್ ಈಕ್ವಲ್ ಟು 180, 69 ಪ್ಲಸ್ 31 ಮಾಡ್ಕೊಂಡ್ರೆ 100 ಬರುತ್ತೆ. ಇದನ್ನ ರೈಟ್ ಸೈಡಿಗೆ ತಗೊಂಡಾಗ 180 ಮೈನಸ್ 100 ಈಸ್ ಆಂಗಲ್ BAC ಇಸ್ ಈಕ್ವಲ್ ಟು 80 ಡಿಗ್ರಿ. ಆಂಗಲ್ BAC ಬಂದ್ಬಿಟ್ಟು 80 ಡಿಗ್ರಿ ಇರುತ್ತೆ. ಇನ್ನು ಆಂಗಲ್ BAC ಇಸ್ ಈಕ್ವಲ್ ಟು ಆಂಗಲ್ BDC ಅಂತ ಹೇಳ್ತೀವಿ. ಆಂಗಲ್ BAC ಈಕ್ವಲ್ ಟು ಆಂಗಲ್ BDC. ಏನು ಅದಕ್ಕೆ ರೀಸನ್? ಎರಡು ಆಂಗಲ್ಸ್ ಈಕ್ವಲ್ ಇರೋದಕ್ಕೆ ಅಂದ್ರೆ ಆಂಗಲ್ಸ್ ಇನ್ ದ ಸೇಮ್ ಸೆಗ್ಮೆಂಟ್ ಆಫ್ ಎ ಸರ್ಕಲ್ ಆರ್ ಈಕ್ವಲ್. ಸೇಮ್ ಸೆಗ್ಮೆಂಟ್ ಅಲ್ಲಿ ಬರ್ತಕ್ಕಂಥ ಆಂಗಲ್ಸ್ ಅನ್ನುವಂಥದ್ದು ಈಕ್ವಲ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಇರೋದ್ರಿಂದ ಆಂಗಲ್ BAC ಇಸ್ ಈಕ್ವಲ್ ಟು ಆಂಗಲ್ BDC ಇಸ್ ಈಕ್ವಲ್ ಟು 80 ಡಿಗ್ರಿ ಅಂತ ಹೇಳ್ಬಿಟ್ಟು ನಾವು ಬರೀಬಹುದು. ನೆಕ್ಸ್ಟ್ ABCF ಇಸ್ ಎ ಸೈಕ್ಲಿಕ್ ಕ್ವಾಡ್ರಿಲ್ಯಾಟ್ರಲ್. ಇಲ್ಲಿ ABCF ಇದು ಒಂದು ಸೈಕ್ಲಿಕ್ ಕ್ವಾಡ್ರಿಲ್ಯಾಟ್ರಲ್ ಹಾಗಿದ್ರೆ ಅದರ ಆಪೋಸಿಟ್ ಆಂಗಲ್ಸ್ ಅನ್ನುವಂಥದ್ದು ಸಮ್ 180 ಡಿಗ್ರಿಗೆ ಈಕ್ವಲ್ ಇರುತ್ತೆ. ಅಂದ್ರೆ ಆಂಗಲ್ BAC ಪ್ಲಸ್ ಆಂಗಲ್ BFC ಇಸ್ ಈಕ್ವಲ್ ಟು 180 ಡಿಗ್ರಿ ಆಗಿರುತ್ತೆ. ಇದರಲ್ಲಿ ಆಂಗಲ್ BAC ಇಸ್ 80 ಡಿಗ್ರಿ ಇದೆ. ನಾವು ಆಂಗಲ್ BFC ಅನ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಆಂಗಲ್ BFC ಇಸ್ ಈಕ್ವಲ್ ಟು 180 ಮೈನಸ್ 80 ಮಾಡ್ಕೊಂಡಾಗ
ಆಂಗಲ್ BFC ಇಸ್ ಈಕ್ವಲ್ ಟು 100 ಡಿಗ್ರಿ ಆಗುತ್ತೆ. ಈಗ ಆಂಗಲ್ BDC ಅನ್ನ ಫೈಂಡ್ ಔಟ್ ಮಾಡಿದ್ವಿ, ಅದು 80 ಡಿಗ್ರಿ ಬಂದಿದೆ. ಆಂಗಲ್ BFC ಅನ್ನ ಫೈಂಡ್ ಔಟ್ ಮಾಡಿದ್ವಿ, ಅದು 100 ಡಿಗ್ರಿ ಆಗಿದೆ. ಇನ್ನು ಆಂಗಲ್ BEC ಅನ್ನುವಂಥದ್ದು, ಆಂಗಲ್ BEC ಇಸ್ ಈಕ್ವಲೆಂಟ್ ಟು 2 ಆಫ್ ಆಂಗಲ್ BDC ಅಂತೇಳಿ ಬರೀಬಹುದು. ಯಾಕಂದ್ರೆ ರೀಸನ್ ಅನ್ನ ನೋಡೋದಾದ್ರೆ ಆಂಗಲ್ ಸಬ್ಟೆಂಡೆಡ್ ಬೈ ಅನ್ ಆರ್ಕ್ ಅಟ್ ದ ಸೆಂಟರ್ ಈಸ್ ಡಬಲ್ ದ ಆಂಗಲ್ ಸಬ್ಟೆಂಡೆಡ್ ಬೈ ಇಟ್ ಅಟ್ ಎನಿ ಪಾಯಿಂಟ್ ರಿಮೈನ್ ಪಾರ್ಟ್ ಆಫ್ ದ ಸರ್ಕಲ್ ಅಂತ ಹೇಳ್ತೀವಿ. ಅಂದ್ರೆ ಒಂದು ಆರ್ಕ್ ಅಲ್ಲಿ ಫಾರ್ಮ್ ಆಗಿರ್ತಕ್ಕಂಥ 2 ಆಂಗಲ್ಸ್ ಅಲ್ಲಿ ಸೆಂಟರ್ ಅಲ್ಲಿ ಇರ್ತಕ್ಕಂಥ ಆಂಗಲ್ ಅನ್ನುವಂಥದ್ದು ಎನಿ ಪಾಯಿಂಟ್ ಆಫ್ ದ ಸರ್ಕಲ್ ಅಲ್ಲಿ ಇರತಕ್ಕಂಥ ಆಂಗಲ್ ಗಿಂತ ಡಬಲ್ ಇರುತ್ತೆ ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ. ಸೊ ಹಾಗಾಗಿ ಆಂಗಲ್ BEC ಇಸ್ ಈಕ್ವಲ್ ಟು 2 ಆಫ್ ದ ಆಂಗಲ್ BDC ಅಂತ ಹೇಳಿ ಬರೀಬಹುದು ನಾವು. ಸೊ 2 ಆಫ್ ದ BDC, ಆಂಗಲ್ BDC ನಾವು ಆಲ್ರೆಡಿ ಫೈಂಡ್ ಔಟ್ ಮಾಡಿದೀವಿ, ಅದು 80 ಡಿಗ್ರಿ ಇದೆ. ಹಾಗಾಗಿ ಆಂಗಲ್ BEC ಇಸ್ ಈಕ್ವಲ್ ಟು 2 ಇಂಟು 80 ಈಕ್ವಲ್ ಟು 160 ಡಿಗ್ರಿ ಅಂತೇಳಿ ತಗೋಬಹುದು. ಸೊ ಅಲ್ಲಿಗೆ ಈ ಒಂದು ಕ್ವಶನ್ ಅಲ್ಲಿ ಕೇಳಿರ್ತಕ್ಕಂಥ 3 ಆಂಗಲ್ಸ್ ಅನ್ನು ಕೂಡ ನಾವು ಫೈಂಡ್ ಔಟ್ ಮಾಡ್ಕೊಂಡಿದೀವಿ. ಆಂಗಲ್ BDC ಇಸ್ 80 ಡಿಗ್ರಿ, ಆಂಗಲ್ BFC is 100 degree and angle BEC is 160 degree. So this is the answer. Next, question number 29. If x plus y plus z equals to 0, then prove that x cube plus y cube plus z cube equals to 3xyz. ಅಂತ ಇದೆ. ಇಲ್ಲಿ x plus y plus z equals to 0 ಆಗಿದ್ರೆ ನಾವು x cube plus y cube plus z cube equals to 3xyz ಅಂತ ಹೇಳ್ಬಿಟ್ಟು ಪ್ರೂವ್ ಮಾಡಬೇಕು. ಸೊ ಅದಕ್ಕೆ ನಾವು ಫಾರ್ಮುಲಾನ ತಗೊಳ್ತಿದೀವಿ. x cube plus y cube plus z cube minus 3xyz equal to x plus y plus z into x square plus y square plus z square minus xy minus yz minus zx. ಈಗ ಆಲ್ರೆಡಿ ನಮಗೆ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ, ಏನಿದೆ ಗಿವನು x plus y plus z is equal to 0. ಈ ವ್ಯಾಲ್ಯೂ ಅನ್ನ ನಾವು ಇಲ್ಲಿ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ತಿದ್ದೀನಿ. ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿದಾಗ x plus y plus z is equal to 0 ಆದಾಗ ನಾವು 0 ನ ಯಾವುದೇ ನಂಬರ್ಗೆ ಮಲ್ಟಿಪ್ಲೈ ಮಾಡಿದ್ರು ಅದರ ವ್ಯಾಲ್ಯೂ 0 ನೇ. ಸೊ ಹಾಗಾಗಿ x cube plus y cube plus z cube minus 3xyz equals to 0 ಆಗುತ್ತೆ. ಸೊ ಈಗ LHS ಅಲ್ಲಿ ಇರ್ತಕ್ಕಂಥ minus 3xyz ಅನ್ನ ನಾನು ರೈಟ್ ಸೈಡ್ಗೆ ಟ್ರಾನ್ಸ್ಫರ್ ಮಾಡ್ತಿದ್ದೀನಿ. ಆಗ x cube plus y cube plus z cube equals to 3xyz. ಸೊ ಇದು ಪ್ರೂಫ್. ಏನು ನಾವು ಪ್ರೂವ್ ಮಾಡಬೇಕಿತ್ತು ಅದು ಆನ್ಸರ್. ದಿಸ್ ಇಸ್ ದ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 30. In the given figure, line L is the bisector of an angle A and B. Is any point on L, BP and BQ are the perpendiculars from B to the arms of angle A. Show that BP is equal to BQ ಅಂತ ಇದೆ. ಸೊ ಇಲ್ಲಿ ಆಂಗಲ್ ಲೈನ್ L ಅನ್ನುವಂಥದ್ದು ಬೈಸೆಕ್ಟರ್ ಆಫ್ ಆಂಗಲ್ A and B. A ಮತ್ತೆ B ಅನ್ನ ನಾವು ಇಲ್ಲಿ L ಅನ್ನುವಂಥದ್ದು ಬೈಸೆಕ್ಟ್ ಮಾಡ್ತಾ ಇದೆ. ಸೊ ಬೈಸೆಕ್ಟ್ ಅಂತಂದಾಗ ಈಕ್ವಲ್ ಆಗಿ ಡಿವೈಡ್ ಮಾಡ್ತಾ ಹೋಗುತ್ತೆ ಅದನ್ನ. ಅಲ್ಲಿ BP ಅಂಡ್ BQ ಅನ್ನುವಂಥದ್ದು 2 ಪರ್ಪೆಂಡಿಕ್ಯುಲರ್ ಲೈನ್ಸ್ ಅನ್ನುವಂಥದ್ದು ಫಾರ್ಮ್ ಆಗಿದ್ರೆ A ಮತ್ತೆ B ನಲ್ಲಿ BP is equal to BQ ಅನ್ನೋದನ್ನ ನಾವು ತೋರಿಸಬೇಕು. ಆನ್ಸರ್ ಇನ್ ಟ್ರಯಾಂಗಲ್ APB ಅಂಡ್ ಟ್ರಯಾಂಗಲ್ AQB, ಇಲ್ಲಿ ಏನು ಲೈನ್ ಅನ್ನುವಂಥದ್ದು ಬೈಸೆಕ್ಟ್ ಮಾಡಿದೆ, ಹಾಗೆ BP ಅಂಡ್ BQ ಎರಡು ಪರ್ಪೆಂಡಿಕ್ಯುಲರ್ ಲೈನ್ಸ್ ಡ್ರಾ ಮಾಡಿರೋದ್ರಿಂದ ಇಲ್ಲಿ ನಮಗೆ ಟ್ರಯಾಂಗಲ್ APB ಅಂಡ್ ಟ್ರಯಾಂಗಲ್ AQB ಒಂದು ರೈಟ್ ಆಂಗಲ್ ಟ್ರಯಾಂಗಲ್ಸ್ ಆಗಿರುತ್ತೆ. ಇದರಲ್ಲಿ ಆಂಗಲ್ ABP ಈಕ್ವಲ್ ಟು ಆಂಗಲ್ ABQ ಈಕ್ವಲ್ಸ್ ಟು 90 ಡಿಗ್ರಿ, ಆಂಗಲ್ ABQ ಈಕ್ವಲ್ ಟು ಆಂಗಲ್ ABP ಅನ್ನುವಂಥದ್ದು ಎರಡು ಕೂಡ ಈಕ್ವಲ್ ಇದೆ. ಯಾಕೆಂದ್ರೆ BP ಮತ್ತೆ BQ ಎರಡು ಪರ್ಪೆಂಡಿಕ್ಯುಲರ್ಸ್ ಇರೋದ್ರಿಂದ. ಹಾಗೆ AB ಈಕ್ವಲ್ಸ್ ಟು AB ಕಾಮನ್, ಎರಡು ಟ್ರಯಾಂಗಲ್ಸ್ ಅಲ್ಲೂ ಕೂಡ ಇದು ಕಾಮನ್ ಆಗಿದೆ. ಆಂಗಲ್ PAB ಈಕ್ವಲ್ ಟು ಆಂಗಲ್ QAB, ಆಂಗಲ್ PAB ಈಕ್ವಲ್ ಟು ಆಂಗಲ್ QAB ಅದು ಕೂಡ ಈಕ್ವಲ್ ಇರುತ್ತೆ. ಯಾಕೆಂದ್ರೆ L is the bisector of angle A and angle B ಅಂತ ಹೇಳ್ತೀವಿ. L ಅನ್ನುವಂಥದ್ದು A ಮತ್ತೆ B ಅನ್ನ ಬೈಸೆಕ್ಟ್ ಮಾಡ್ತಾ ಇರೋದ್ರಿಂದ ಅಲ್ಲಿ ಫಾರ್ಮ್ ಆಗ್ತಕ್ಕಂಥ ಆಂಗಲ್ಸ್ ಕೂಡ ಈಕ್ವಲ್ ಆಗಿರುತ್ತೆ. ಸೊ ದೇರ್ಫೋರ್ ಆಂಗಲ್ ಟ್ರಯಾಂಗಲ್ APB ಈಸ್ ಕಾಂಗ್ರುಯೆಂಟ್ ಟು ಟ್ರಯಾಂಗಲ್ AQB ಅಂತ ಹೇಳಿ ತಗೋಬಹುದು. ಟ್ರಯಾಂಗಲ್ APB ಅನ್ನುವಂಥದ್ದು ಟ್ರಯಾಂಗಲ್ AQB ಗೆ ಕಾಂಗ್ರುಯೆಂಟ್ ಆಗಿದೆ, ಅಂದ್ರೆ ಅದರಲ್ಲಿ ಇರ್ತಕ್ಕಂಥ ಎಲ್ಲಾ ಪಾರ್ಟ್ಸ್ ಕೂಡ ಈಕ್ವಲ್ ಆಗಿದೆ ಅಂತ ಅಂದ್ರೆ therefore BP equals to BQ. ಇಲ್ಲಿ ನಾವು ಆಲ್ರೆಡಿ 2 ಆಂಗಲ್ಸ್ ಮತ್ತೆ ಒಂದು ಸೈಡ್ ಈಕ್ವಲ್ ಅಂತ ಹೇಳ್ಬಿಟ್ಟು ಪ್ರೂವ್ ಮಾಡಿದೀವಿ.
ಅದೇ ರೀತಿ BP is equal to BQ ಅಂತ ತಗೋಬಹುದು. ಇದು CP CT corresponding part of the congruent triangle. ಅದರ ರಿಮೈನಿಂಗ್ ಪಾರ್ಟ್ಸ್ ಕೂಡ ಏನಾಗಿರುತ್ತೆ ಈಕ್ವಲ್ ಆಗಿರುತ್ತೆ. ಸೊ ಹಾಗಾಗಿ BP is equal to BQ ಅಂತ ಹೇಳಿ ತಗೋಬಹುದು. ಸೊ ದಿಸ್ ಇಸ್ ದ ಆನ್ಸರ್. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 31. ಡ್ರಾ ದ ಗ್ರಾಫ್ ಫಾರ್ ದ ಲೀನಿಯರ್ ಇಕ್ವೇಶನ್ 2x plus y is equal to 7 ಅಂತ ಇದೆ. ಸೊ ಗ್ರಾಫ್ ಅನ್ನ ಡ್ರಾ ಮಾಡಬೇಕು. ಒಂದು ಲೀನಿಯರ್ ಇಕ್ವೇಶನ್ ಕೊಟ್ಟಿದ್ದಾರೆ, ಅದು 2x plus y is equal to 7 ಅಂತ ಇದೆ. ಸೊ ಆನ್ಸರ್ ಅನ್ನ ನೋಡ್ತಾ ಹೋಗೋಣ. 2x plus y is equal to 7. ಇಲ್ಲಿ y is equal to ನಾನು 2x ಅನ್ನ ರೈಟ್ ಸೈಡ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಆಗ 7 minus 2x ಆಗುತ್ತೆ. ಈಗ ನಾವು ಇಲ್ಲಿ x ಗೆ ವ್ಯಾಲ್ಯೂಸ್ ಅನ್ನ ಕೊಡ್ತಾ ಹೋಗಿ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋದಾಗ ಇಕ್ವೇಶನ್ ಅಲ್ಲಿ ನಮಗೆ y ವ್ಯಾಲ್ಯೂಸ್ ಬರ್ತಾ ಹೋಗುತ್ತೆ. ಸೊ ದಟ್ x is equal to 0 ಅನ್ನ ನಾವು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಾಗ ನೋಡಿ y is equal to 7 minus 2x ಇದೆ ಇಕ್ವೇಶನ್. ಅದರಲ್ಲಿ x ವ್ಯಾಲ್ಯೂ ಅನ್ನ 0 ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿದ್ದೀನಿ. 2 into 0 is 0 ಆಗುತ್ತೆ. ಆಗ x is equal to 0 ಅಂದ್ರೆ y is equal to 7. ಹಾಗೆ x is equal to 1 ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 2 into 1 is 2 ಆಗುತ್ತೆ. 7 minus 2 is 5. y equals to 5. x is equal to 1 ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದಾಗ y is equal to 5. ಅದೇ ರೀತಿ x is equal to 2 and y is equal to 3. x is equal to 3 and y is equal to 1 ಬರುತ್ತೆ. ಇಲ್ಲಿ ವ್ಯಾಲ್ಯೂಸ್ ಅನ್ನ ನಾವು ಟೇಬಲ್ ಅಲ್ಲಿ ಮೆನ್ಷನ್ ಮಾಡ್ತಾ ಹೋಗಿದ್ದೀವಿ. ಸೊ ಈಗ ಗ್ರಾಫ್ ಅನ್ನ ಡ್ರಾ ಮಾಡ್ತಾ ಹೋಗೋಣ. ಈ ಗ್ರಾಫ್ ಅಲ್ಲಿ x ಆಕ್ಸಿಸ್ ಮತ್ತೆ y ಆಕ್ಸಿಸ್ ಇದೆ. ಸ್ಕೇಲ್ ಕೂಡ ತುಂಬಾ ಇಂಪಾರ್ಟೆಂಟ್. ಸ್ಕೇಲ್ ಅನ್ನ ನಾನು ಇಲ್ಲಿ x ಆಕ್ಸಿಸ್ is equal to 1 ಯೂನಿಟ್ is equal to 1 ಸೆಂಟಿಮೀಟರ್ ಅಂತ ಹೇಳಿ ತಗೊಂಡಿದ್ದೀನಿ. ಹಾಗೆ y ಆಕ್ಸಿಸ್ ಅಲ್ಲೂ ಕೂಡ 1 ಯೂನಿಟ್ is equal to 1 ಸೆಂಟಿಮೀಟರ್ ಅಂತ ಹೇಳ್ಬಿಟ್ಟು ಸ್ಕೇಲ್ ಅನ್ನ ಮೆನ್ಷನ್ ಮಾಡ್ಕೊಂಡಿದ್ದೀವಿ. ಈಗ ಇಲ್ಲಿ ಬಂದಿರತಕ್ಕಂತ ಏನು x ಅಂಡ್ y ವ್ಯಾಲ್ಯೂಸ್ ಇದೆಯಲ್ವಾ, ಅವುಗಳನ್ನ ಮಾರ್ಕ್ ಮಾಡ್ತಾ ಹೋದ್ರೆ x ವ್ಯಾಲ್ಯೂ 0 ಇದ್ದಾಗ y ವ್ಯಾಲ್ಯೂ 7 ಇದೆ. ಹಾಗೆ x is equal to 1 ಇದ್ದಾಗ y is equal to 5. x is equal to 2, y is equal to 3. x is equal to 3 and y is equal to 1. ಮಾರ್ಕ್ ಅನ್ನ ಮಾಡ್ಬಿಟ್ಟು ಒಂದು ಲೈನ್ ಅನ್ನ ಡ್ರಾ ಮಾಡ್ತಾ ಹೋಗ್ತೀವಿ. ಸೊ ಇದು ಈ ಕೊಟ್ಟಿರ್ತಕ್ಕಂಥ ಗಿವನ್ ಇಕ್ವೇಶನ್ ಏನಿದೆಯಲ್ವಾ 2x plus y is equal to 7, ಅದಕ್ಕೆ ಗ್ರಾಫ್ ಅನ್ನ ಮಾಡಿರುವಂತದ್ದು. ಸೊ ದಿಸ್ ಇಸ್ ದ ಆನ್ಸರ್. Question number 32. In the given figure, BE, the bisector of angle ABQ, is parallel to the CG, the bisector of angle BCS. Prove that PQ parallel to RS ಅಂತ ಇದೆ. ಸೊ ಗಿವನ್ ಫಿಗರ್ ಅಲ್ಲಿ BE ಅನ್ನುವಂಥದ್ದು ಆಂಗಲ್ ABQ ನ ಬೈಸೆಕ್ಟರ್ ಆಗಿದೆ. ಹಾಗೆ CG ಅನ್ನುವಂಥದ್ದು ಆಂಗಲ್ BCS ನ ಬೈಸೆಕ್ಟರ್ ಆಗಿದ್ರೆ ನಾವು PQ and RS are parallel lines ಅಂತ ಹೇಳ್ಬಿಟ್ಟು ಪ್ರೂವ್ ಮಾಡಬೇಕು. ಸೊ ಸೊಲ್ಯೂಷನ್ ಅನ್ನು ನೋಡೋಣ. ಗಿವನ್ ದ ಟ್ರಾನ್ಸ್ವರ್ಸಲ್ AD intersects the two lines PQ and RS at point B and C respectively. ಇಲ್ಲಿ AD ಅನ್ನುವಂಥದ್ದು ಟ್ರಾನ್ಸ್ವರ್ಸಲ್ ಲೈನ್ ಆಗುತ್ತೆ. It intersect the two lines PQ and RS at the point of B and C ಅಂತ ಹೇಳ್ತೀವಿ. AD ಅನ್ನುವಂಥ ಟ್ರಾನ್ಸ್ವರ್ಸಲ್ PQ ಮತ್ತೆ RS ಅನ್ನ B ಮತ್ತೆ C ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಟ್ ಮಾಡ್ತಾ ಇದೆ. ಹಾಗೆ BE is the bisector of angle ABQ and CG is the bisector of BCS. ಗಿವನ್ ಅನ್ನ ತಗೊಂಡಿದ್ದೀವಿ. As BE is the bisector of ABQ, then angle ABE is equal to half of the ABQ. ಇಲ್ಲಿ BE ಅನ್ನುವಂಥದ್ದು ABQ ಅನ್ನ ಬೈಸೆಕ್ಟ್ ಮಾಡಿದೆ ಅಂತಂದ್ರೆ ಅದನ್ನ 2 ಪಾರ್ಟ್ ಆಗಿ ಡಿವೈಡ್ ಮಾಡಿದೆ. ಸೊ ಹಾಗಾಗಿ ನಾವು ಹೇಗೆ ಬರೀಬಹುದು ಇದನ್ನ ಅಂದ್ರೆ ABE ಆಂಗಲ್ ABE ಅನ್ನುವಂಥದ್ದು ಹಾಫ್ ಆಫ್ ದ ಆಂಗಲ್ ABQ ಅಂತೇಳಿ ಬರೀಬಹುದು. ಸೊ ಸಿಮಿಲರ್ಲಿ ಆಂಗಲ್ BCG is equal to half of angle BCS ಅಂತೇಳಿ ತಗೋಬಹುದು. Since BE and CF are parallel and AD is the transversal, therefore by corresponding angle axioms. ಇಲ್ಲಿ ಇವೆರಡು ಕೂಡ BE ಮತ್ತೆ CG ಅನ್ನುವಂಥದ್ದು ಪ್ಯಾರಲಲ್ ಲೈನ್ಸ್ ಆಗಿರುತ್ತೆ. ಇಲ್ಲಿ CF ಅಲ್ಲ CG ಅಂತ ತಗೊಳ್ಳಿ. BE and CG ಅನ್ನುವಂಥದ್ದು ಪ್ಯಾರಲಲ್ ಲೈನ್ಸ್ ಆಗಿದ್ದಾಗ ಅಲ್ಲಿ AD ಅನ್ನುವಂಥದ್ದು ಟ್ರಾನ್ಸ್ವರ್ಸಲ್ ಲೈನ್ ಆಗುತ್ತೆ. ಸೊ ಹಾಗಾಗಿ ಆಂಗಲ್ ABE is equal to ಆಂಗಲ್ BCF. ಅವೆರಡು ಕೂಡ ಪ್ಯಾರಲಲ್ ಆಗಿದೆ ಅಂದಾಗ ಆಂಗಲ್ ABE is equal to ಆಂಗಲ್ BCF ಅಂತ ತಗೋಬಹುದು.
ನಾವು ಆಂಗಲ್ ಎ ಬಿ ಇಸ್ ಈಕ್ವಲ್ ಟು ಹಾಫ್ ಆಫ್ ಎ ಬಿ ಕ್ಯೂ ಅಂತ ಬರ್ಕೊಂಡಿದ್ವಿ. ಅದೇ ರೀತಿ ಆಂಗಲ್ ಬಿ ಸಿ ಎಫ್ ಇಸ್ ಈಕ್ವಲ್ ಟು ಹಾಫ್ ಆಫ್ ಆಂಗಲ್ ಬಿ ಸಿ ಎಸ್ ಅಂತ ತಗೊಂಡ್ವಿ. ಹಾಫ್ ಆಫ್ ಕ್ಯಾನ್ಸಲ್ ಆದಾಗ ಎ ಬಿ ಕ್ಯೂ ಇಸ್ ಈಕ್ವಲ್ ಟು ಬಿ ಸಿ ಎಸ್ ಆಗುತ್ತೆ. ಅಂದ್ರೆ ಆಂಗಲ್ ಎ ಬಿ ಕ್ಯೂ ಇಸ್ ಈಕ್ವಲ್ ಟು ಆಂಗಲ್ ಬಿ ಸಿ ಎಸ್. ಸೊ ಟೂ ಆಂಗಲ್ಸ್ ಈಕ್ವಲ್ ಆಯ್ತು. ಸೊ ದೇರ್ಫೋರ್ ಪಿ ಕ್ಯೂ ಪ್ಯಾರಲಲ್ ಟು ಆರ್ ಎಸ್ ಬೈ ದ ಕಾನ್ವರ್ಸ್ ಆಫ್ ಕರೆಸ್ಪಾಂಡಿಂಗ್ ಆಂಗಲ್ ಆಕ್ಸಿಯಮ್. ಈ ಒಂದು ಆಕ್ಸಿಯಮ್ ನ ಪ್ರಕಾರ ಟೂ ಆಂಗಲ್ಸ್ ಈಕ್ವಲ್ ಆಗಿದ್ದಾಗ ಆ ಟೂ ಲೈನ್ಸ್ ಕೂಡ ಏನಾಗಿರುತ್ತೆ, ಪ್ಯಾರಲಲ್ ಲೈನ್ಸ್ ಆಗಿರುತ್ತೆ ಅಂತೇಳಿ ನಾವು ಪ್ರೂವ್ ಮಾಡ್ಕೋಬಹುದು. ದಿಸ್ ಇಸ್ ದ ಆನ್ಸರ್. ಕ್ವಶನ್ ನಂಬರ್ 33. A triangular shaped land is to be divided equally among 3 persons. The length of its two sides are 100 meter and 160 meter and perimeter is 360 meter. Find the area of land that each person would get. ಅಂತ ಇದೆ. ಒಂದು ಟ್ರಯಾಂಗ್ಯುಲರ್ ಶೇಪ್ಡ್ ಲ್ಯಾಂಡ್ ಅನ್ನ 3 ಪರ್ಸನ್ ಗೆ ಈಕ್ವಲ್ ಆಗಿ ಡಿವೈಡ್ ಮಾಡ್ತಾ ಹೋಗ್ಬೇಕು. ಅಲ್ಲಿ ಟೂ ಸೈಡ್ ಲ್ಯಾಂಡ್ ನ ಟೂ ಸೈಡ್ಸ್ ಅನ್ನ ಹಾಗೆ ಪೆರಿಮೀಟರ್ ಅನ್ನ ಕೊಟ್ಟಿದ್ದಾರೆ. ಸೊ ಅದನ್ನ ಹೇಗೆ ಡಿವೈಡ್ ಮಾಡಬಹುದು ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ಸೊಲ್ಯೂಷನ್, ದ ಗಿವನ್ ಪೆರಿಮೀಟರ್ ಆಫ್ ದ ಟ್ರಯಾಂಗಲ್ ಈಸ್ 360 ಡಿಗ್ರಿ ಅಲ್ವಾ. ಪೆರಿಮೀಟರ್ ಆಫ್ ದ ಟ್ರಯಾಂಗಲ್ ಪಿ ಈಕ್ವಲ್ಸ್ ಟು 360 ಡಿಗ್ರಿ ಇದೆ. ಹಾಗೆ ಟೂ ಸೈಡ್ಸ್ ಅನ್ನ ಕೊಟ್ಟಿದ್ದಾರೆ. ಎ ಇಸ್ ಈಕ್ವಲ್ ಟು 100 ಮೀಟರ್, ಬಿ ಇಸ್ ಈಕ್ವಲ್ ಟು 160 ಮೀಟರ್. ಥರ್ಡ್ ಸೈಡ್ ಅನ್ನ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಪಿ ಇಸ್ ಈಕ್ವಲ್ ಟು 3 ಸೈಡ್ಸ್, ಸಮ್ ಆಫ್ ದ 3 ಸೈಡ್ಸ್ ಅಲ್ವಾ ಪೆರಿಮೀಟರ್. ಹಾಗಾಗಿ ಎ ಪ್ಲಸ್ ಬಿ ಪ್ಲಸ್ ಸಿ ಅಂತ ತಗೊಳ್ತೀನಿ. Perimeter is 360 equal to 100 plus 160 plus C. C is equal to 360. 100 plus 160 add ಮಾಡ್ಕೊಂಡ್ರೆ 260 ಆಗುತ್ತೆ. ಅದನ್ನ ಲೆಫ್ಟ್ ಸೈಡ್ ತಗೊಂಡ್ರೆ 360 minus 260 ಆಯ್ತು. C is equal to 100 meter. ನಮಗೆ ಥರ್ಡ್ ಸೈಡ್ ಕೂಡ ಫೈಂಡ್ ಔಟ್ ಆಯ್ತು. ಈಗ ನೆಕ್ಸ್ಟ್ ನಾವು ಅದರ ಏರಿಯಾನ ಫೈಂಡ್ ಔಟ್ ಮಾಡ್ಕೋಬೇಕು. ಆ ಏರಿಯಾನ ಫೈಂಡ್ ಔಟ್ ಮಾಡ್ಕೋಬೇಕು ಅಂದ್ರೆ ನಮಗೆ ಇಲ್ಲಿ ಎರಾನ್ಸ್ ಫಾರ್ಮುಲಾನ ಯೂಸ್ ಮಾಡ್ಕೊಳ್ತೀವಿ. ಬೈ ದ ಎರಾನ್ಸ್ ಫಾರ್ಮುಲಾ ಇಸ್ A equals to square root of S into S minus A, S minus B into S minus C. So ಇದು ಫಾರ್ಮುಲಾ ಇದೆ. ಇಲ್ಲಿ S ವ್ಯಾಲ್ಯೂ ಅನ್ನ ಫೈಂಡ್ ಔಟ್ ಮಾಡ್ಕೋಬೇಕು. S ವ್ಯಾಲ್ಯೂ ಏನು, A plus B plus C divided by 2. ಇಲ್ಲಿ ಏನು ಪೆರಿಮೀಟರ್ ಇರುತ್ತಲ್ಲ ಅದನ್ನ by 2 ಇಂದ ತಗೊಳ್ತೀವಿ, ಡಿವೈಡ್ ಮಾಡ್ಕೋತೀವಿ. S is equal to ನಮ್ಗೆ ಎಷ್ಟು ಬಂದಿದೆ, ಪೆರಿಮೀಟರ್ 360 ಇದೆ ಅಲ್ವಾ. 100 plus 160 plus 100 ಮಾಡ್ಕೊಂಡ್ರೆ 360 divided by 2. 2 1s 2 180 is. ಸೊ S is equal to 180 ಬರುತ್ತೆ. ಈಗ ಇದನ್ನ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. A is equal to square root of 180 into 180 minus 100 into 180 minus 160 into 180 minus 100. ಸೊ 180 into ಲೆಸ್ ಸಬ್ಟ್ರಾಕ್ಟ್ ಅನ್ನ ಮಾಡಿದಾಗ 80 ಆಗುತ್ತೆ. 180 minus 160 is 20. 180 minus 100 is 80. ಸೊ ಅದನ್ನ ಮತ್ತೆ ನಾನು ಸ್ಪ್ಲಿಟ್ ಮಾಡ್ಕೊಂಡಿದ್ದೀನಿ. A is equal to square root of 180 ಅನ್ನ 9 into 20, 80 ಅನ್ನ 4 into 20, 20 as it is ಇದೆ, 84 into 20 ತಗೊಂಡಿದ್ದೀನಿ. ಇದನ್ನ ಅದರ ಸ್ಕ್ವೇರ್ ರೂಟ್ಸ್ ಗಳನ್ನ ತಗೊಂಡಾಗ 9 ನ ಸ್ಕ್ವೇರ್ ರೂಟ್ ಬಂದ್ಬಿಟ್ಟು 3 ಆಗುತ್ತೆ. ಇಲ್ಲಿ 20 ಅನ್ನುವಂಥದ್ದು 2 ಟೈಮ್ಸ್ ನ ಇವೆರಡನ್ನ ತಗೊಂಡ್ರೆ 120. ಹಾಗೆ 20 20 ಅದನ್ನು ಕೂಡ 2 ಗ್ರೂಪ್ಸ್ ಆಗಿ ತಗೊಂಡ್ರೆ 4 ಅನ್ನುವಂಥದ್ದು 2 ಇರೋದ್ರಿಂದ ಅದರ ಸ್ಕ್ವೇರ್ ರೂಟ್ಸ್ ಅನ್ನ ತಗೊಂಡ್ರೆ 4 ಆಗುತ್ತೆ. ಇದಿಷ್ಟನ್ನ ಮಲ್ಟಿಪ್ಲೈ ಮಾಡಿದಾಗ 3 4s is 12, 20 20 is 400 ಆಗುತ್ತೆ. 12 into 400 ಪ್ರಾಡಕ್ಟ್ ಅನ್ನ ಮಾಡ್ಕೊಂಡ್ರೆ ಏರಿಯಾ ಆಫ್ ದ ಟ್ರಯಾಂಗಲ್ ಈಸ್ 4800 ಬರುತ್ತೆ. ಸೊ ಇದು ಏರಿಯಾ ಆಫ್ ದ ಟ್ರಯಾಂಗ್ಯುಲರ್ ಶೇಪ್ಡ್ ಲ್ಯಾಂಡ್. ಈಗ ಈಚ್ ಪರ್ಸನ್ಗೆ, ಪ್ರತಿ ಪರ್ಸನ್ಗೂ 3 ಪರ್ಸನ್ಸ್ಗೆ ನಾವು ಡಿವೈಡ್ ಮಾಡ್ಬೇಕಿರೋದ್ರಿಂದ ಪ್ರತಿ ಪರ್ಸನ್ಗೂ ಕೂಡ ಎಷ್ಟು ಸ್ಕ್ವೇರ್ ಮೀಟರ್ ಅಷ್ಟು ನಮಗೆ ಲ್ಯಾಂಡ್ ಸಿಗುತ್ತೆ ಅನ್ನೋದನ್ನ ನೋಡೋದಾದ್ರೆ ಈಚ್ ಪರ್ಸನ್ ವಿಲ್ ಗೆಟ್ 4800 divided by 3. So total land divided by number of persons ಮಾಡ್ಕೊಂಡಿದ್ದೀವಿ. ಇದು 3 ಇಂದ ಡಿವೈಡ್ ಮಾಡ್ಕೊಂಡಾಗ ನಮಗೆ 1600 ಸ್ಕ್ವೇರ್ ಮೀಟರ್ ಬರುತ್ತೆ. ಸೊ ಇದು ಈಚ್ ಪರ್ಸನ್ ವಿಲ್ ಗೆಟ್ ಇನ್ ದ ಲ್ಯಾಂಡ್ 1600 ಸ್ಕ್ವೇರ್ ಮೀಟರ್. ಸೊ ದಿಸ್ ಇಸ್ ದ ಆನ್ಸರ್. ನೆಕ್ಸ್ಟ್ 5th main, ಆನ್ಸರ್ ದ ಫಾಲೋಯಿಂಗ್ ಕ್ವಶನ್. ಇಲ್ಲಿ 4 ಕ್ವಶನ್ಸ್ ಇರುತ್ತೆ. ಈಚ್ ಕ್ವಶನ್ ಕ್ಯಾರಿ 4 ಮಾರ್ಕ್ಸ್. ಸೊ ಟೋಟಲ್ 16 ಮಾರ್ಕ್ಸ್ ಆಗುತ್ತೆ. ಕ್ವಶನ್ ನಂಬರ್ 34. Construct a triangle XYZ in which angle Y is equal to 30 degree, angle Z is equal to 90 degree and XY plus YZ plus ZX is equal to 11 centimeter. So ಇಲ್ಲಿ ಕನ್ಸ್ಟ್ರಕ್ಷನ್ ಅನ್ನ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನಂಬರ್ 35. 30 children were
asked about the number of hours they used mobile in the last month, the results are recorded as follows. So construct a grouped frequency distribution table with class intervals 0, 5, 5 to 10, etc. With the help of this table, answer the following questions. ಇಲ್ಲಿ ಒಂದು ಡಾಟಾನ ಕೊಟ್ಟಿದ್ದಾರೆ, ಅದನ್ನ ನಾವು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಅಲ್ಲಿ ಮೆನ್ಷನ್ ಮಾಡಿಬಿಟ್ಟು ನಾವು ಕೊಟ್ಟಿರ್ತಕ್ಕಂಥ ಕ್ವಶನ್ಸ್ಗೆ ಆನ್ಸರ್ ಅನ್ನ ಮಾಡಬೇಕು. ಇಲ್ಲಿ ಕ್ಲಾಸ್ ಇಂಟರ್ವಲ್ಸ್ ಅನ್ನು ಕೂಡ ಅವರೇ ಕೊಟ್ಟಿದ್ದಾರೆ. ಆ ಕ್ಲಾಸ್ ಇಂಟರ್ವಲ್ಸ್ ಅನ್ನ ತಗೊಂಡಿದೀವಿ ನಾವು. ಟೋಟಲ್ ಆಗಿ 30 ಚಿಲ್ಡ್ರನ್ ಇದೆ ಇಲ್ಲಿ ಕ್ಲಾಸ್ ಅಲ್ಲಿ. ಪ್ರತಿ ಕ್ಲಾಸ್ ಇಂಟರ್ವಲ್ 0 to 5, 5 to 10, 10 to 15, 15 to 20, 20 to 25, 25 to 30 ಹೀಗೆ ಕ್ಲಾಸ್ ಇಂಟರ್ವಲ್ಸ್ ಆಗಿ ತಗೊಂಡಿದೀವಿ. ಇನ್ನು ಫ್ರೀಕ್ವೆನ್ಸಿಯನ್ನ ಬಂದು 0 to 5 ಅಂದ್ರೆ ಇಲ್ಲಿ ಕೊಟ್ಟಿರುವಂತಹ ಡಾಟಾದಲ್ಲಿ 0 to 5 ಅವರ್ಸ್, ಬಿಲೋ 5 ಅವರ್ಸ್ ಗಿಂತ ಕಡಿಮೆ ಮೊಬೈಲ್ ಅನ್ನ ಯೂಸ್ ಮಾಡಿರ್ತಕ್ಕಂಥವ್ರು ಯಾರು ಅಂತ ಎಷ್ಟು ಕೌಂಟ್ ಅನ್ನ ತಗೊಂಡಾಗ ನಮ್ಗೆ ಅದರಲ್ಲಿ ಒಬ್ರು ಅಲ್ಲಿ ನೋಡಿ ಬಿಲೋ 5 ಅನ್ನ ತಗೋಬೇಕು. 0 to 5 ಅಂದ್ರೆ 5 ಗಿಂತ ಕಡಿಮೆ ಇರುವಂತದ್ದು ಬಂದ್ಬಿಟ್ಟು ನಮ್ಗೆ 3, ಈಗ ಒಬ್ರು ಇದೆ, ಸೊ ಹಾಗಾಗಿ 1 ಅದನ್ನ ಟ್ಯಾಲಿ ಮಾರ್ಕ್ಸ್ ಅಲ್ಲಿ ತೋರಿಸಿದೀನಿ. ಅದೇ ರೀತಿ 5 to 10, 5 ಮತ್ತೆ ಬಿಲೋ 10, 5 ಅನ್ನು ತಗೊಳ್ತೀವಿ, ಕನ್ಸಿಡರ್ ಮಾಡ್ಕೋತೀವಿ. ಹಾಗೆ ಬಿಲೋ 10 ಬರತಕ್ಕಂಥ ನಂಬರ್ ಆಫ್ ಚಿಲ್ಡ್ರನ್ಸ್ ಎಷ್ಟು ಅಂತ ತಗೊಂಡಾಗ 7 ಬರುತ್ತೆ. ಹಾಗೆ 10 to 15, ಸೊ 10 ಬಿಲೋ 15 ಹೀಗೆ ನೋಡ್ಕೊಳ್ತಾ ಹೋಗ್ಬೇಕು. ಸೊ ಟೋಟಲ್ ಆಗಿ ನಮ್ಗೆ 30 ಚಿಲ್ಡ್ರನ್ ಬರುತ್ತೆ. ಸೊ ಈ ಒಂದು ಡಾಟಾನ ಯೂಸ್ ಮಾಡಿಕೊಂಡು ಕೆಳಗಡೆ ಕೊಟ್ಟಿರ್ತಕ್ಕಂಥ ಕ್ವಶನ್ಸ್ಗೆ ಆನ್ಸರ್ ಮಾಡ್ಬೋದು. ಸೊ ಫೈಂಡ್ ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಯೂಸ್ಡ್ ಮೊಬೈಲ್ ಲೆಸ್ ದನ್ 10 ಅವರ್ಸ್ ಅಂತ ಇದೆ. ನಂಬರ್ ಆಫ್ ಸ್ಟೂಡೆಂಟ್ಸ್ ಮೊಬೈಲ್ ಅನ್ನ 10 ಅವರ್ಸ್ ಗಿಂತ ಕಡಿಮೆ ಯೂಸ್ ಮಾಡಿರತಕ್ಕಂಥ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟು ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಇಲ್ಲಿ ನಮ್ಗೆ ನೋಡಿ ಲೆಸ್ ದನ್ 10 ಅಂದ್ರೆ 10 ಅವರ್ಸ್ ಗಿಂತ ಕಡಿಮೆ ಅಂದಾಗ ಈ 2 ವ್ಯಾಲ್ಯೂಸ್ ಅನ್ನ ತಗೋಬೇಕಾಗುತ್ತೆ. 7 + 1 is 8 ಮೆಂಬರ್ಸ್ ಅನ್ನುವಂಥದ್ದು ಬರುತ್ತೆ ಫಸ್ಟ್ ಕ್ವಶನ್. ಹಾಗೆ ಕ್ವಶನ್ ನಂಬರ್ 2, ಫೈಂಡ್ ದ ನಂಬರ್ ಆಫ್ ಸ್ಟೂಡೆಂಟ್ ಹೂ ಯೂಸ್ಡ್ ಮೊಬೈಲ್ ಮೋರ್ ದನ್ 25 ಅವರ್ಸ್. 25 ಅವರ್ಸ್ ಗಿಂತ ಜಾಸ್ತಿ ಮೊಬೈಲ್ ಅನ್ನ ಯೂಸ್ ಮಾಡಿರ್ತಕ್ಕಂಥ ನಂಬರ್ ಆಫ್ ಸ್ಟೂಡೆಂಟ್ಸ್ ಅನ್ನ ತಗೊಳ್ಳಿ ಅಂತ ಹೇಳಿದ್ದಾರೆ. ಮೋರ್ ದನ್ 25 ಅವರ್ಸ್ ಇರೋದ್ರಿಂದ ಈ ಒಂದು ಕ್ಲಾಸ್ ಇಂಟರ್ವಲ್ಗೆ ಈಕ್ವಲೆಂಟ್ ಆಗಿರೋ ನಂಬರ್ ಅನ್ನ ತಗೋಬೇಕು. ಸೊ ಹಾಗಾಗಿ 3 ಮೆಂಬರ್ಸ್. ಫಸ್ಟ್ ಮತ್ತೆ ಸೆಕೆಂಡ್ ಕ್ವಶನ್ ಆನ್ಸರ್. ಕ್ವಶನ್ ನಂಬರ್ 36, ಪ್ರೂವ್ ದಟ್ ಆಂಗಲ್ಸ್ ಆಪೋಸಿಟ್ ಟು ಈಕ್ವಲ್ ಸೈಡ್ಸ್ ಆಫ್ ಆನ್ ಐಸೋಸೆಲಸ್ ಟ್ರಯಾಂಗಲ್ ಆರ್ ಈಕ್ವಲ್. ಆಂಗಲ್ ಆಪೋಸಿಟ್ ಟು ಈಕ್ವಲ್ ಸೈಡ್ಸ್ ಆಫ್ ಆನ್ ಐಸೋಸೆಲಸ್ ಟ್ರಯಾಂಗಲ್ ಆರ್ ಈಕ್ವಲ್ ಅಂತ ನಾವು ಪ್ರೂವ್ ಮಾಡಬೇಕಾಗಿದೆ. ಸೊ ಒಂದು ಡಯಾಗ್ರಾಮ್ ಅನ್ನ ಬರ್ಕೊಳ್ಳೋಣ. ಐಸೋಸೆಲಸ್ ಟ್ರಯಾಂಗಲ್ ಅಂದ್ರೆ AB is equal to AC ಇರುತ್ತೆ. ಓಕೆನಾ? ಡಾಟಾ ಬಂದ್ಬಿಟ್ಟು ಟ್ರಯಾಂಗಲ್ ABC is a isosceles triangle. So therefore AB is equal to AC. ಏನನ್ನ ಪ್ರೂವ್ ಮಾಡಬೇಕು ನಾವು? 2 ಸೈಡ್ಸ್ ಏನು ಈಕ್ವಲ್ ಸೈಡ್ಸ್ ನ ಆಪೋಸಿಟ್ ಆಂಗಲ್ಸ್ ಏನಿರುತ್ತಲ್ವಾ ಆ ಆಪೋಸಿಟ್ ಆಂಗಲ್ಸ್ ಈಕ್ವಲ್ ಅಂತ ಪ್ರೂವ್ ಮಾಡಬೇಕು. ಇಲ್ಲಿ AB is equal to AC, ಈ 2 ಸೈಡ್ ಗೆ ಆಪೋಸಿಟ್ ಆಂಗಲ್ಸ್ ಬಂದು ಆಂಗಲ್ B ಮತ್ತೆ ಆಂಗಲ್ C. ಹಾಗಾಗಿ ಟು ಪ್ರೂವ್ ಆಂಗಲ್ B equal to ಆಂಗಲ್ C ಅಂತ ಹೇಳಿ ತಗೊಳ್ತೀವಿ. ಸೊ ಇದಕ್ಕೆ ಕನ್ಸ್ಟ್ರಕ್ಷನ್ ಅನ್ನ ಮಾಡ್ಕೋಬೇಕು. ಡ್ರಾ ದ ಬೈಸೆಕ್ಟರ್ ಆಫ್ ಆಂಗಲ್ A and D be the point of intersection of this bisector of angle A and BC. ಇಲ್ಲಿ ಒಂದು ಬೈಸೆಕ್ಟರ್ ಅನ್ನ ಡ್ರಾ ಮಾಡ್ತಾ ಹೋಗ್ತೀವಿ. ಆಂಗಲ್ A ಅನ್ನ ಬೈಸೆಕ್ಟ್ ಮಾಡತಕ್ಕಂತ ಒಂದು ಬೈಸೆಕ್ಟರ್ ಅನ್ನ ಡ್ರಾ ಮಾಡ್ತೀವಿ. ಆ ಬೈಸೆಕ್ಟರ್ ಅನ್ನುವಂಥದ್ದು D ಪಾಯಿಂಟ್ ನ ಮೂಲಕ BC ಸೈಡ್ ಗೆ ಇಂಟರ್ಸೆಕ್ಟ್ ಆಗ್ತಾ ಹೋಗುತ್ತೆ. ಸೊ AD ಅನ್ನುವಂಥದ್ದು ಇಲ್ಲಿ ನಾವು ಕನ್ಸ್ಟ್ರಕ್ಷನ್ ಅಲ್ಲಿ ಡ್ರಾ ಮಾಡ್ತಕ್ಕಂಥ ಲೈನ್. ಪ್ರೂಫ್ ಇನ್ ನಾವು ಏನು AD ಅನ್ನ ಡ್ರಾ ಮಾಡಿದಾಗ ಟ್ರಯಾಂಗಲ್ ABC ನಲ್ಲಿ 2 ಟ್ರಯಾಂಗಲ್ಸ್ ಫಾರ್ಮ್ ಆಗುತ್ತೆ. ಟ್ರಯಾಂಗಲ್ ABD ಅಂಡ್ ಟ್ರಯಾಂಗಲ್ ADC. ಸೊ ಇದರಲ್ಲಿ AB is equal to AC ಆಲ್ರೆಡಿ ಗಿವನ್ ಅಲ್ಲಿ ಇದೆ. AB equals to AC. ಹಾಗೆ ಆಂಗಲ್ BAD equals to ಆಂಗಲ್ CAD ಬೈ ದ ಕನ್ಸ್ಟ್ರಕ್ಷನ್ ಅಲ್ಲಿ ಆಂಗಲ್ A ಅನ್ನ ಬೈಸೆಕ್ಟ್ ಮಾಡಿದೆ ಅಲ್ವಾ AD. ಸೊ ಹಾಗಾಗಿ ಇಲ್ಲಿ ಫಾರ್ಮ್ ಆಗಿರ್ತಕ್ಕಂಥ ಆಂಗಲ್ ಈಕ್ವಲ್ ಆಗಿರುತ್ತೆ. ಹಾಗೆ AD is equal to AD. AD ಅನ್ನೋದು ಎರಡು ಟ್ರಯಾಂಗಲ್ಗೂ ಕಾಮನ್. therefore ಟ್ರಯಾಂಗಲ್ ABD ಕಾಂಗ್ರುಯೆಂಟ್ ಟು ಟ್ರಯಾಂಗಲ್ ADC. ಸೊ ಇಲ್ಲಿ SAS ರೂಲ್ ನ ಪ್ರಕಾರ ನಾವು ಟ್ರಯಾಂಗಲ್ ABD is congruent to ಟ್ರಯಾಂಗಲ್ ADC ಅಂತೇಳಿ ಬರಿತೀವಿ. ಸೊ ಆಂಗಲ್ ABD equals to ಆಂಗಲ್ ACD. ABD is equal to ACD ಅಂತ ತಗೋಬಹುದು. CPCT ಅಲ್ವಾ. ಸೊ ಅವೆರಡು ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್ ಆಗಿತ್ತು ಅಂದಾಗ ಅದರಲ್ಲಿ ಇರ್ತಕ್ಕಂಥ ಎಲ್ಲಾ ಸೈಡ್ಸ್ ಮತ್ತು ಆಂಗಲ್ಸ್ ಕೂಡ ಈಕ್ವಲ್ ಆಗಿರುತ್ತೆ. ಹಾಗಾಗಿ ನಾವು ಆಂಗಲ್ B is equal to ಆಂಗಲ್ C ಅಂತ ಹೇಳ್ಬಿಟ್ಟು ಪ್ರೂವ್ ಮಾಡಿ. ದಿಸ್ ಇಸ್ ದ ಆನ್ಸರ್.
Next question number 37. X minus 1 is one of the factor of P of X equals to 4x square minus 3x minus k. Find the value of k. Also find another factor for the given polynomial. Right? ಇಲ್ಲಿ ಒಂದು ಇಕ್ವೇಶನ್ ಅನ್ನು ಕೊಟ್ಟಿದ್ದಾರೆ. P of x is equal to 4x square minus 3x minus k ಅಂತ ಹೇಳ್ಬಿಟ್ಟು ಇದರಲ್ಲಿ k ವ್ಯಾಲ್ಯೂ ಅನ್ನ ಫೈಂಡ್ ಔಟ್ ಮಾಡಬೇಕು. ಹಾಗಾದ್ರೆ ಈ ಒಂದು ಇಕ್ವೇಶನ್ಗೆ x minus 1 ಅನ್ನುವಂಥದ್ದು ಒನ್ ಆಫ್ ದ ಫ್ಯಾಕ್ಟರ್ ಆಗಿದೆ. ಸೊ ನಾವು ಮತ್ತೊಂದು ಫ್ಯಾಕ್ಟರ್ ಅನ್ನು ಕೂಡ ಫೈಂಡ್ ಔಟ್ ಮಾಡಬೇಕು. ಸೊಲ್ಯೂಷನ್ x minus 1 is a factor of P of x is equal to 4x square minus 3x minus k ಆಗಿದ್ದಾಗ x minus 1 is equal to 0 ಅಂತ ತಗೊಳ್ತೀವಿ. x is equal to 1. ಈಗ ಈ ಇಕ್ವೇಶನ್ ಅಲ್ಲಿ x ನ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ P of x is equal to 4x square minus 3x minus k ಇಕ್ವೇಶನ್ ಅಲ್ಲಿ x ವ್ಯಾಲ್ಯೂ 1 ಅನ್ನ ತಗೊಳ್ತೀವಿ. ಸೊ ಆ 1 ಅನ್ನುವಂಥದ್ದನ್ನ ಸಬ್ಸ್ಟಿಟ್ಯೂಟ್ ಮಾಡಿದಾಗ 4 into 1 square minus 3 into 1 minus 4 ಆಗುತ್ತೆ. 1 square is nothing but 1. 4 into 1 is 4 minus 3 into 1 is 3 minus k. 4 minus 3 is 1 ಆಗುತ್ತೆ. k ನ ಲೆಫ್ಟ್ ಸೈಡ್ ತಗೊಂಡ್ರೆ plus k. k is equal to 1. The value of k equals to 1. ಇನ್ನು ನಾವು find the other factor of the given polynomial ಅಂತ ಕೇಳಿದ್ದಾರೆ. ಹಾಗಾಗಿ ಮತ್ತೊಂದು ಫ್ಯಾಕ್ಟರ್ ಅನ್ನ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಸೊ 4x ಸ್ಕ್ವೇರ್ ಮೈನಸ್ 3x ಮೈನಸ್ k ವ್ಯಾಲ್ಯೂ 1 ಅನ್ನ ಫೈಂಡ್ ಔಟ್ ಮಾಡಿದ್ವಿ. ಹಾಗಾಗಿ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿದೀವಿ 1 equal to 0. ಸೊ ಈ ಒಂದು ಪಾಲಿನಾಮಿಯಲ್ ಅನ್ನ ಇಕ್ವೇಶನ್ ಅನ್ನ ಫ್ಯಾಕ್ಟರೈಸೇಷನ್ ಮೆಥಡ್ ಫ್ಯಾಕ್ಟರೈಸ್ ಮಾಡ್ತಾ ಹೋಗ್ತೀವಿ. 4 into 1 ಇಲ್ಲಿ ಅದರ ಫ್ಯಾಕ್ಟರ್ಸ್ ಅನ್ನ ಫೈಂಡ್ ಔಟ್ ಮಾಡ್ಕೊಳ್ಳೋದಕ್ಕೆ -4 ಮತ್ತೆ 1 ಅನ್ನ ಫ್ಯಾಕ್ಟರ್ಸ್ ಆಗಿ ತಗೊಳ್ತಾ ಇದ್ದೀನಿ. 4x ಸ್ಕ್ವೇರ್ ಮೈನಸ್ 3x ಅನ್ನ ಇಲ್ಲಿ ನಾವು ಸ್ಪ್ಲಿಟ್ ಮಾಡ್ಕೊಂಡ್ರೆ -4x ಪ್ಲಸ್ x ಮೈನಸ್ 1. 4x ಅನ್ನ ಕಾಮನ್ ತಗೊಂತೀನಿ. ಇಲ್ಲಿ ರಿಮೈನಿಂಗ್ x ಮೈನಸ್ 1 ಆಗುತ್ತೆ. ಪ್ಲಸ್ ಇಲ್ಲಿ 1 ಅನ್ನ ಕಾಮನ್ ತಗೊಂಡ್ರೆ x ಮೈನಸ್ 1. x ಮೈನಸ್ 1 ಎರಡರಲ್ಲೂ ಕಾಮನ್ ಆಗಿದೆ. ಕಾಮನ್ ತಗೊಂಡ್ರೆ ಇನ್ನು ರಿಮೈನಿಂಗ್ 4x ಪ್ಲಸ್ 1 ಆಗುತ್ತೆ. ಸೊ x ಮೈನಸ್ 1 ಇಸ್ ಒನ್ ಆಫ್ ದ ಫ್ಯಾಕ್ಟರ್. ನಮ್ಗೆ ಆಲ್ರೆಡಿ ಗೊತ್ತಿದೆ. ಈಗ ಮತ್ತೊಂದು ಫ್ಯಾಕ್ಟರ್ ಯಾವ್ದಾಗುತ್ತೆ ಇದರಲ್ಲಿ 4x ಪ್ಲಸ್ 1 ಅನ್ನುವಂಥದ್ದು ಮತ್ತೊಂದು ಫ್ಯಾಕ್ಟರ್ ಆಗಿರುತ್ತೆ. ಸೊ ದ ಅನದರ್ ಫ್ಯಾಕ್ಟರ್ ಆಫ್ ದಿಸ್ ಪಾಲಿನಾಮಿಯಲ್ ಇಸ್ 4x ಪ್ಲಸ್ 1. ಸೊ ದಿಸ್ ಇಸ್ ದ ಆನ್ಸರ್. ಲಾಸ್ಟ್ ಮೈನ್ 6th ಮೈನ್ ಬಂದ್ಬಿಟ್ಟು ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ ಅಲ್ಲಿ 1 ಕ್ವಶನ್ ಇದೆ. 5 ಮಾರ್ಕ್ ಕ್ವಶನ್ ಇದು. ಕ್ವಶನ್ ನಂಬರ್ 38. ದ ಸರ್ಕಂಫರೆನ್ಸ್ ಅಂಡ್ height of a right circular cylinder are 44 cm and 24 cm respectively. Find its volume. Also find the volume and curved surface area of the cone whose radius and height are same as given cylinder. Right. ಇಲ್ಲಿ ಒಂದು ರೈಟ್ ಸರ್ಕ್ಯುಲರ್ ಸಿಲಿಂಡರ್ ನ ಹೈಟ್ ಅನ್ನ ಕೊಟ್ಟಿದ್ದಾರೆ, ಹಾಗೆ ಸರ್ಕಂಫರೆನ್ಸ್ ಅನ್ನ ಕೊಟ್ಟಿದ್ದಾರೆ. ಸರ್ಕಂಫರೆನ್ಸ್ ಬಂದ್ಬಿಟ್ಟು 44 ಸೆಂಟಿಮೀಟರ್ ಇದೆ, ಹೈಟ್ 24 ಸೆಂಟಿಮೀಟರ್ ಇದೆ. ನಾವು ಅದರ ರೇಡಿಯಸ್ ಅನ್ನ ವಾಲ್ಯೂಮ್ ಅನ್ನ ಫೈಂಡ್ ಔಟ್ ಮಾಡ್ಕೋಬೇಕು ಅಂದ್ರೆ ಫಸ್ಟ್ ರೇಡಿಯಸ್ ಅನ್ನ ಫೈಂಡ್ ಔಟ್ ಮಾಡ್ಕೋಬೇಕಾಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ದ ಕೋನ್ CSA ಆಫ್ ಕೋನ್ ಅನ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಸೊಲ್ಯೂಷನ್ ಸರ್ಕಂಫರೆನ್ಸ್ ಎಷ್ಟಿದೆ 44 ಸೆಂಟಿಮೀಟರ್, ಹಾಗೆ ಹೈಟ್ 24 ಸೆಂಟಿಮೀಟರ್ ಇದೆ. ಸರ್ಕಂಫರೆನ್ಸ್ ಬಂದ್ಬಿಟ್ಟು ಸರ್ಕಂಫರೆನ್ಸ್ ಇಸ್ ಈಕ್ವಲ್ ಟು 2πr. ಸರ್ಕಂಫರೆನ್ಸ್ 44 ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದೀನಿ. 2 into π ವ್ಯಾಲ್ಯೂ 22/7 into r. ಸೊ 22 44 ಆಗುತ್ತೆ. ಈ 44 ಏನಿದೆಯಲ್ವಾ ಇದಕ್ಕೆ ನಾವು ಈ ಕಡೆ ತಗೊಂಬಂದಾಗ 7 divided by 44 ಆಗುತ್ತೆ. 44 ಕ್ಯಾನ್ಸಲ್ ಆದಾಗ r is equal to 7 ಸೆಂಟಿಮೀಟರ್ ಬರುತ್ತೆ. ಇಲ್ಲಿ ರೇಡಿಯಸ್ ಅನ್ನ ಫೈಂಡ್ ಔಟ್ ಮಾಡಿದ್ವಿ. ಈಗ ವಾಲ್ಯೂಮ್ ಆಫ್ ದ ಸಿಲಿಂಡರ್, ವಾಲ್ಯೂಮ್ ಆಫ್ ದ ಸಿಲಿಂಡರ್ ಫಾರ್ಮುಲಾ v is equal to pi r square h. v equals to pi value is 22/7, r value ಫೈಂಡ್ ಔಟ್ ಆಯಿತು 7 ಬಂದಿದೆ. ಸೊ 7 into 7 into 24. 7 get cancel. 22 into 7 is 154 into 24 ಮಾಡ್ಕೊಂಡ್ರೆ ವಾಲ್ಯೂಮ್ ಆಫ್ ದ ಸಿಲಿಂಡರ್ is 3696 ಕ್ಯೂಬಿಕ್ ಸೆಂಟಿಮೀಟರ್. ವಾಲ್ಯೂಮ್ ಆಫ್ ದ ಸಿಲಿಂಡರ್ ಅನ್ನ ಫೈಂಡ್ ಔಟ್ ಮಾಡ್ಕೊಂಡ್ವಿ. ಇನ್ನು CSA ನ ಫೈಂಡ್ ಔಟ್ ಮಾಡ್ಕೊಳ್ಳೋದು, ಹಾಗೆ ವಾಲ್ಯೂಮ್ ಆಫ್ ದ ಕೋನ್ ಅನ್ನ ಕೂಡ ಫೈಂಡ್ ಔಟ್ ಮಾಡೋಣ. ವಾಲ್ಯೂಮ್ ಆಫ್ ದ ಕೋನ್ ಈಸ್ ಫಾರ್ಮುಲಾ ಬಂದ್ಬಿಟ್ಟು 1/3 pi r square h ಇದೆ. ಸೊ 1/3 pi r square ನಾವು ವಾಲ್ಯೂಮ್ ಆಫ್ ದ ಸಿಲಿಂಡರ್ ಏನ್ ಫೈಂಡ್ ಔಟ್ ಮಾಡಿದ್ವಲ್ಲ pi r square h, ಅದೇ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ ಆಯ್ತು 3696. ಸೊ 3 ಇಂದ ಕ್ಯಾನ್ಸಲ್ ಮಾಡ್ಕೊಂಡಾಗ ವಾಲ್ಯೂಮ್ ಆಫ್ ದ ಕೋನ್ ಈಕ್ವಲ್ಸ್ ಟು
1232 ಕ್ಯೂಬಿಕ್ ಸೆಂಟಿಮೀಟರ್. ಸೊ ಇದು ವಾಲ್ಯೂಮ್ ಆಫ್ ದ ಕೋನ್. ಇನ್ನು ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ದ ಕೋನ್ ಈಕ್ವಲ್ ಟು ಪೈ ಆರ್ ಎಲ್. ಈ ಒಂದು ಫಾರ್ಮುಲಾಗೆ ನಮ್ಗೆ ಇಲ್ಲಿ ಎಲ್ ಅನ್ನುವಂಥದ್ದು ಸ್ಲಾಂಟ್ ಹೈಟ್ ಆಗುತ್ತೆ. ಬಟ್ ನಮಗೆ ಕೊಟ್ಟಿರೋದು ಇಲ್ಲಿ ಹೈಟ್ ಅನ್ನ ಕೊಟ್ಟಿದ್ದಾರೆ. ನಾವು ಫೈಂಡ್ ಔಟ್ ಮಾಡ್ಕೋಬೇಕಾಗಿರೋದು ಸ್ಲಾಂಟ್ ಹೈಟ್ ಅನ್ನ. ಸೊ ಹಾಗಾಗಿ ಎಲ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್, ಈ ಒಂದು ಫಾರ್ಮುಲಾನ ಯೂಸ್ ಮಾಡ್ಕೋತೀನಿ. ಎಚ್ ಸ್ಕ್ವೇರ್ ಈಸ್ 24 ಸ್ಕ್ವೇರ್ ಪ್ಲಸ್ 7 ಸ್ಕ್ವೇರ್. ಸೊ ಆ ಎರಡನ್ನು ಕೂಡ ತಗೊಂಡಾಗ ಎಲ್ ಇಸ್ ಈಕ್ವಲ್ ಟು ರೂಟ್ 625 ಆಗುತ್ತೆ. ಎಲ್ ಇಸ್ ಈಕ್ವಲ್ ಟು 25 ಸೆಂಟಿಮೀಟರ್. ಈ ಎಲ್ ವ್ಯಾಲ್ಯೂವನ್ನ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಪೈ ವ್ಯಾಲ್ಯೂ ಇಸ್ 22/7 ಇಂಟು 7 ಇಂಟು 25. 7 ಕ್ಯಾನ್ಸಲ್ ಆಗುತ್ತೆ. 22 ಇಂಟು 25 ಮಾಡ್ಕೊಂಡ್ರೆ 550 ಸ್ಕ್ವೇರ್ ಸೆಂಟಿಮೀಟರ್. ಸೊ ಇದು ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ದ ಕೋನ್. ಟೋಟಲ್ ಆಗಿ ನಮ್ಗೆ ಇಲ್ಲಿ ವಾಲ್ಯೂಮ್ ಆಫ್ ದ ಸಿಲಿಂಡರ್ V equals to 3696 cubic centimeter. Volume of cone V equals to 1232 cubic centimeter and curved surface area of the cone is 550 square centimeter. This is the answer. Okay students, ಇಲ್ಲಿವರೆಗೂ ನಾವು ಮಾಡೆಲ್ ಪೇಪರ್ನ 3, 4 ಮತ್ತೆ 5 ಮಾರ್ಕ್ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ತಾ ಹೋದ್ವಿ. ಒಂದ್ ವೇಳೆ ಏನಾದರೂ ಈ ಕ್ವಶನ್ಸ್ ಅಲ್ಲಿ ನಿಮ್ಗೆ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಅದನ್ನ ನಾನು ಸಾಲ್ವ್ ಮಾಡ್ತಾ ಹೋಗ್ತೀನಿ ಅಂತ ಹೇಳ್ತಾ. ಸೊ until keep watching our channel. Thank you. Bye bye.